Yes. Okay, dear students, this session again continue. So in this previous class, we will discuss about vector space definition. Now we want to discuss about problems on this vector space. Vector space. First problem. See here, problem one. Very very important for 5 marks question. Prove that. Prove that the set V is equal to uh, A0 0 B. So in the vector, how is the element? A matrix form only the vector elements in the form of a matrix. For all A comma B belongs to the field R. This is the vector. Okay, question continuation is a vector space ಅಂತ ಪ್ರೂವ್ ಮಾಡಬೇಕು. Is vector space over the field of what R ಅಂತ ಕೊಟ್ಟಿದ್ರೆ ಇಲ್ಲಿ R ಅಂದ್ರೆ ಏನು? R means what? Real numbers. Okay, I hope all are able to audible and visible, isn't it, dear students? With respect to scalar multiplication and scalar multiplication, vector addition and scalar multiplication of matrices. This is the problem. See answer, solution. Solution. See here. First, what you have problem ಅಲ್ಲಿ ಏನು ಕೊಟ್ಟಿದ್ರೆ V is equal to the set. In the set vectors, how is the form? In the form matrix form. So A0 0B such that for all A comma B belongs to R. ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ವೆಕ್ಟರ್ಸ್. ಸೊ ಫಸ್ಟ್ ನೀವು ವೆಕ್ಟರ್ ಸ್ಪೇಸ್ ಪ್ರೂವ್ ಮಾಡ್ಬೇಕಂದ್ರೆ ಏನೇನ್ ಆಗ್ಬೇಕು? ವೆಕ್ಟರ್ ಸ್ಪೇಸ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ಈ ವಿ అనేది ನಾನ್ ಎಂಟಿ ಅಂತ ಪ್ರೂವ್ ಮಾಡಬೇಕು. ವಿ అనేది ಏನು ಪ್ರೂವ್ ಮಾಡಬೇಕು? ನಾನ್ ಎಂಟಿ ಅಂತ ಪ್ರೂವ್ ಮಾಡಬೇಕು. ಆಫ್ಟರ್ ದಟ್ 4 ಆಕ್ಸಿಯಮ್ಸ್ ಪ್ರೂವ್ ಆಗಬೇಕು. V1 V2 V3 V4. ಸೊ ಫಸ್ಟ್ ವಿ అనేది ಏನಂತ ಪ್ರೂವ್ ಮಾಡಬೇಕು? ನಾನ್ ಎಂಟಿ ಅಂತ ಪ್ರೂವ್ ಮಾಡಬೇಕು. ಸೊ ದಟ್ಸ್ ವೈ ಫಾರ್ ದಟ್ for 0 belongs to the real numbers, you know that, then 0 ಇಲ್ಲಿ ವೆಕ್ಟರ್ ಅಲ್ಲಿ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇರಬೇಕು. 0 0 0 ಈ ಫಾರ್ಮ್ ಅಲ್ಲಿ ಇರಬೇಕು. ಸೊ we know that this matrix 0 0 is denoted by 0 which is belongs to the vector. ಈ 0 ಅನ್ನೋದು ಈ ಫಾರ್ಮ್ ಅಲ್ಲಿ ಇದೆ. ಸೊ ದಟ್ಸ್ ವೈ therefore v అనేది ಏನಾಗ್ತಾ ಇದೆ? ಇದು belongs to v ಅಲ್ಲಿ ಇದಲ್ವಾ? ಸೊ therefore v is what? V is what? Non-empty set ಆಗುತ್ತೆ. V is non-empty set. ಫಸ್ಟ್ ಪಾಯಿಂಟ್ ಆಯ್ತು. V అనేది non-empty set ಆಯ್ತು. ನೆಕ್ಸ್ಟ್ 4 ಆಕ್ಸಿಯಮ್ಸ್ ಪ್ರೂವ್ ಮಾಡ್ಬೇಕು ನೀವು. 4 ಆಕ್ಸಿಯಮ್ಸ್. ಫಸ್ಟ್ ಒನ್ ಏನು? V1. ಏನು V1? ಕಮಾನ್ ಟೆಲ್ ಮಿ. V1 is called what? V comma plus is an abelian group ಅಂತ ತೋರಿಸಬೇಕು. V ವೆಕ್ಟರ್ ದಿಸ್ ಸೆಟ್ ಅನ್ನೋದು ವಿತ್ ರೆಸ್ಪೆಕ್ಟ್ ಅಡಿಷನ್ abelian ಗ್ರೂಪ್ ಅಂತ ತೋರಿಸಬೇಕು. ಕ್ಲೀನ್ ಆಗಿ ನೋಡ್ಕೋ. ನಾವು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ abelian ಆಗ್ಬೇಕಂದ್ರೆ ಏನೇನ್ ಕಂಡೀಷನ್ ಆಗ್ಬೇಕೋ ಅದೆಲ್ಲ ಪ್ರೂವ್ ಮಾಡ್ಬೇಕು ನೀವು. ಸೊ abelian ಆಗ್ಬೇಕಂದ್ರೆ ಫಸ್ಟ್ ಕಂಡೀಷನ್ ನೋಡ್ರಿ. ಫಸ್ಟ್ ಕಂಡೀಷನ್ is what? ಫಸ್ಟ್ ಕಂಡೀಷನ್ ಕ್ಲೋಸರ್ ಲಾ. ಕ್ಲೋಸರ್ ಸ್ಯಾಟಿಸ್ಫೈ ಆಗಬೇಕು ಫಸ್ಟ್ ಕಂಡೀಷನ್. ಕ್ಲೋಸರ್. ಸೊ ಕ್ಲೋಸರ್ ಯು ಆಲ್ ನೋ ದಟ್. ಗ್ರೂಪ್ಸ್ ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಇದು ಈಸಿ ಆಗತ್ತೆ. For all alpha comma beta belongs to V, then alpha plus beta
ಆಲ್ಸೋ ಬಿಲಾಂಗ್ಸ್ ಟು ವಿ ಆಗಿದೆ ಅಂದ್ರೆ ದೆನ್ ಯು ಸೇ ದಟ್ ಇಸ್ ಕ್ಲೋಸರ್ ಲಾ ಅಂತ ಕರಿತೀವಿ. ಆಲ್ಫಾ ಪ್ಲಸ್ ಬೀಟಾ ಅಕಾರ್ಡಿಂಗ್ ಟು ದಿಸ್ ಏನಾಗುತ್ತೆ ಅಂದ್ರೆ ಎ. Okay, for this one first we want to take some sets, some before going to this we want to take some sets alpha ಏನು beta ಏನು first ನಾವಿಲ್ಲಿ ಡಿಫೈನ್ ಮಾಡಿ ಮತ್ತೆ ಈ ಸ್ಟೇಟ್ ಹೋಗೋಣ. ಆಲ್ಫಾ ಬೀಟಾ ಗಾಮಾ ಸೆಟ್ ಏನ ವೆಕ್ಟಾರ್ಸ್ ಏನೇನ್ ಹೆಂಗಿರ್ಬೇಕು ಅನ್ನೋದು ಫಸ್ಟ್ ತಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಲೆಟ್ ಅಸ್ ಟೇಕ್ ಆಲ್ಫಾ ಇಸ್ ಈಕ್ವಲ್ ಟು ಎ ಫಾರ್ಮ್ ಅಲ್ಲಿ ಇರಬೇಕು, ಈ ಫಾರ್ಮ್ ಅಲ್ಲಿ A00B ಫಾರ್ಮ್ ಅಲ್ಲಿ ಇರಬೇಕು. A00B ಆಲ್ಫಾ. ನೆಕ್ಸ್ಟ್ ಬೀಟಾ C00D ಅಂಡ್ ಗಾಮಾ E00F ಈ ಫಾರ್ಮ್ ಅಲ್ಲಿ ಇದೆ. ಫಾರ್ ಆಲ್ ಆಲ್ಫಾ ಕಾಮ ಬೀಟಾ ಕಾಮ ಗಾಮಾ belongs to the vector and A, B, C, D, E, F belongs to the real numbers. Now we want to go to prove V1 is an abelian. V1 means V comma plus is an abelian ಅಂತ ಪ್ರೂವ್ ಮಾಡಬೇಕು. abelian ಗ್ರೂಪ್ ಆಗತ್ತೆ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಕಂಡೀಷನ್. ಇದು ಪ್ರೂವ್ ಮಾಡಬೇಕಂದ್ರೆ ಏನಾಗಬೇಕು? ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗಬೇಕು. ಕ್ಲೋಸರ್ ಲಾ. ಐ ಹೋಪ್ ಯು ಆಲ್ ಆರ್ ಏಬಲ್ ಟು ಆಡಿಬಲ್ ಅಂಡ್ ವಿಸಿಬಲ್. ಯಾರಿಗಾನ ಏನಾರ ಪ್ರಾಬ್ಲಮ್ ಇದೆ ಅಂದ್ರೆ ಅನ್ಮಿಟ್ ಮಾಡಿ ಮಾತಾಡಬೇಕು. ಓಕೆ, ಸೊ ಕ್ಲೋಸರ್ ಲಾ ಮೀನ್ಸ್ ಫಾರ್ ಆಲ್ alpha comma beta belongs to V, then alpha plus beta according to this ಏನಾಗುತ್ತೆ? ಆಲ್ಫಾ అనేది A00B, ಬೀಟಾ అనేది C00D ಆಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ಅಂದ್ರೆ A ಪ್ಲಸ್ C 0 ಪ್ಲಸ್ 0 ಇದು 0 ಪ್ಲಸ್ 0 ಇದು B ಪ್ಲಸ್ D ಆಗುತ್ತೆ. ಸೊ ಅಗೈನ್ it is in the form of this type A00B form ಅಲ್ಲಿ ಇದೆ, ಈ ಫಾರ್ಮ್ ಅಲ್ಲಿ ಇದೆ. So that's why this is also belongs to V. So ಇದೂನು V ಆಗಿದೆ. ಸೊ ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಸೆಕೆಂಡ್ ಒನ್, ಕ್ಲೋಸರ್ ಲಾ ಆದ್ಮೇಲೆ ಅಸೋಸಿಯೇಟಿವ್ ಲಾ ಪ್ರೂವ್ ಮಾಡ್ಬೇಕು. ಅಸೋಸಿಯೇಟಿವ್ ಲಾ ಗ್ರೂಪ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. Associative law for all alpha comma beta comma gamma belongs to the vector V, then associative law ಏನು ಹೇಳುತ್ತೆ ಅಂದ್ರೆ alpha plus beta plus gamma is equal to ನೀವೇನ್ ಪ್ರೂವ್ ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನೋಡ್ರಿ, ಓಕೆ, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾನಿ ನಾವೇನ್ ಪ್ರೂವ್ ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ అనేది ಏನು? A ಪ್ಲಸ್ C 0, ನೆಕ್ಸ್ಟ್ 0 B ಪ್ಲಸ್ D ಆಗತ್ತೆ ಇದು. ನೆಕ್ಸ್ಟ್ ಪ್ಲಸ್ ಗಾಮಾ అనేది ಏನು? E00F ಆಗತ್ತೆ. ಗಾಮಾ E00F. ಸೊ ವಿ ನೋ ದಟ್ ಅಡಿಷನ್ ಏನಾಗತ್ತೆ? ಇದು ಎಲ್ಲ ಆಡ್ ಮಾಡಿದ್ರೆ A ಪ್ಲಸ್ C ಪ್ಲಸ್ E, ಇದು 0 ಪ್ಲಸ್ 0 ಇದು 0, B ಪ್ಲಸ್ D ಪ್ಲಸ್ F. ಅಗೇನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೈಕ್ ದಟ್. ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಮಾಡೋಣ. ಅಡಿಷನ್ ಸ್ವಲ್ಪ ಈ ತರ ಬರಿಬಹುದು. A ಪ್ಲಸ್ ಇದು A ಪ್ಲಸ್ C ಇದಲ್ವಾ, ಇದನ್ನೇ A ಪ್ಲಸ್ C ಪ್ಲಸ್ E ಅಂತ. ಅಗೇನ್ 0 ಇದು B ಪ್ಲಸ್ D ಇದೆ, ಇದು B ಪ್ಲಸ್ D ಪ್ಲಸ್ F. Excuse me. Okay, now we want to split this one again. Sorry, see here A plus C plus E
is a 0. 0 means 0 plus 0 plus 0. So I am writing first elements at one place. A 0 0 B again plus. Yes, okay. Again remaining is what? C plus E 0 again 0 again D plus F. We all know that A plus B is nothing but what? A plus B is nothing but alpha. C plus E is nothing but beta plus gamma. So therefore, what do you want to prove? Alpha plus beta plus gamma. How is that? Alpha plus beta plus gamma agide. So then, hence associative law satisfied. Associative law satisfied. Next, third one is what? Third one. ನಾವೀಗ ಎಬಿಲಿಯನ್ನೇ ಪ್ರೂವ್ ಮಾಡ್ತಾ ಇದ್ವಿ. ಥರ್ಡ್ ಒನ್ ಐಡೆಂಟಿಟಿ ಲಾ. ಶಂಕರ್ ಟೀಕೆ. ಓಕೆ, ಐಡೆಂಟಿಟಿ ಲಾ ಸ್ಯಾಟಿಸ್ಫೈ ಮಾಡಬೇಕು. ಐಡೆಂಟಿಟಿ ಲಾ. ಐಡೆಂಟಿಟಿ ಲಾ ಅಂದ್ರೆ ಏನಂದ್ರೆ ಫಾರ್ ಆಲ್ ಜೀರೋ. ಜೀರೋ ಯಾವ ಫಾರ್ಮ್ ಅಲ್ಲಿ ಇರಬೇಕು? ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇರಬೇಕು. 0 0 0 ಇನ್ ದಿ ವೆಕ್ಟರ್, ಈ ವೆಕ್ಟರ್ ಅಲ್ಲಿ. ಸೊ ಅಂಡ್ ಆಲ್ಫಾ ಬಿಲಾಂಗ್ಸ್ ಟು ವಿ ಆಗಿದೆ ಅಂದ್ರೆ ದೆನ್ ಆಲ್ಫಾ ಪ್ಲಸ್ 0 ಇಸ್ ಈಕ್ವಲ್ ಟು 0 ಪ್ಲಸ್ ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಪ್ರೂವ್ ಮಾಡ್ಬೇಕು. ನಾವು ಒಂದು ಪ್ರೂವ್ ಮಾಡ್ತೀನಿ, ಇನ್ನೊಂದು ಸಿಮಿಲರ್ ಅಂತ ಬರೀಬಹುದು. ಆಲ್ಫಾ ಪ್ಲಸ್ 0 ಅಂದ್ರೆ ಆಲ್ಫಾ ಅನ್ನೋದು A0 0 B ಪ್ಲಸ್ 0 ಅಂದ್ರೆ 0 0 0 0 ಆಡ್ ಮಾಡಿದ್ರೆ ಏನಾಗುತ್ತೆ? ಆಲ್ಫಾ ಪ್ಲಸ್ 0 ಅನ್ನೋದು A0 0 B ನೇ ಬರುತ್ತಲ್ವಾ? ಸೊ ದಟ್ಸ್ ವೈ this is nothing but alpha which is belongs to V. Therefore ಈ ತರ ಆಗಿದೆ ಅಂದ್ರೆ ಈ 0 ನ ಏನಂತ ಕರೀತೇವೆ ಅಂದ್ರೆ ಸಿಮಿಲರ್ಲಿ ಅಂತ ಬರೀರಿ. ಇನ್ನೊಂದು ಬೇಕಂದ್ರೆ ಸಿಮಿಲರ್ಲಿ 0 ಪ್ಲಸ್ ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಆಗುತ್ತೆ. Therefore 0 is equal to what? Sudeep, Yogesh, Suresh. Okay. 0 is nothing but 0 0 0. 0 is nothing but 0 0 0 is called what? Is the identity element anta kariti. Is the identity element. So that's why identity law anedu satisfy aitu. Next ಏನು ಪ್ರೂವ್ ಮಾಡಬೇಕು? ಥರ್ಡ್ ಒನ್, ಫೋರ್ತ್ ಒನ್ ಇನ್ವರ್ಸ್. ಇನ್ವರ್ಸ್ ವರೆಗೂ ಪ್ರೂವ್ ಮಾಡಿದ್ರೆ ಗ್ರೂಪ್ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತೆ ಅಂತ. ಇನ್ವರ್ಸ್. ಇನ್ವರ್ಸ್ ಅಂದ್ರೆ ಏನಂದ್ರೆ ಫಾರ್ ಆಲ್ಫಾ ಬಿಲಾಂಗ್ಸ್ ಟು ವಿ ದೆನ್ ಇಟ್ಸ್ ನೆಗೆಟಿವ್ ಮೈನಸ್ ಆಲ್ಫಾ ಆಲ್ಸೋ ಬಿಲಾಂಗ್ಸ್ ಟು ವಿ ಆಗತ್ತೆ. ಸಚ್ ದಟ್ ಯಾವ ತರ ಆಗತ್ತೆ ಅಂದ್ರೆ such that alpha plus of minus alpha is equal to, suppose 0 ಬಂದಿದೆ ಅಂದ್ರೆ ಈ ಮೈನಸ್ ಆಲ್ಫಾ ಅನ್ನೋದು ಆಲ್ಫಾಕ್ಕೆ ಇನ್ವರ್ಸ್ ಅಂತ ಹೇಳ್ತೀವಿ. ಸೊ ಅದು 0 ಆಗತ್ತಾ ಆಗಲ್ವ ಅಂತ ನಾವು ಪ್ರೂವ್ ಮಾಡ್ಬೇಕು. ಈಗ ಆಲ್ಫಾ ಅಂದ್ರೆ A0 0 B ಪ್ಲಸ್ ಮೈನಸ್ ಆಲ್ಫಾ ಅಂದ್ರೆ ಮೈನಸ್ A ಮೈನಸ್ 0 0 ಮೈನಸ್ B. ಸೊ ಎರಡು ಆಡ್ ಮಾಡಿದ್ರೆ ಎಷ್ಟಾಗತ್ತೆ? 0 0 0 0 ಬರುತ್ತೆ. ದಟ್ ಮೀನ್ಸ್ 0 ಬರುತ್ತೆ which is belongs to V. So therefore minus alpha is the additive inverse of alpha. Is the additive inverse of alpha ಆಗುತ್ತೆ. ಮೈನಸ್ ಆಲ್ಫಾ ಅನ್ನೋದು additive inverse of alpha. So inverse law satisfy ಆಯ್ತು. So inverse ಇಲ್ಲಿವರೆಗೂ ಆಗಿದೆ ಅಂದ್ರೆ the set V is said to be group ಅಂತ ಕರಿತೀವಿ with respect to addition. ನೆಕ್ಸ್ಟ್ ಏನ್ ಮಾಡಬೇಕು? ಎಬಿಲಿಯನ್ ಪ್ರೂವ್ ಮಾಡ್ಬೇಕಂದ್ರೆ ಇದು ನೆಕ್ಸ್ಟ್ ಫಿಫ್ತ್ ಕಂಡೀಷನ್. ಫಿಫ್ತ್ ಕಂಡೀಷನ್ ಏನಾಗ್ಬೇಕಂದ್ರೆ ಕಾಮಿಟೇಟಿವ್ ಲಾ ಸ್ಯಾಟಿಸ್ಫೈ ಆಗ್ಬೇಕು. ಕಾಮಿಟೇಟಿವ್ ಲಾ ಸ್ಯಾಟಿಸ್ಫೈ ಆಗ್ಬೇಕು. I hope you are all able to audible and visible, isn't it? Hello dear students. Hello. 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 Yes, sir. Yes, very good, ma. Sounds good.
ಸೊ ಕಾಮಿಟೇಟಿವ್ ಲಾ ಪ್ರೂವ್ ಮಾಡ್ಬೇಕು. ಕಾಮಿಟೇಟಿವ್ ಲಾ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಬೀಟಾ ಪ್ಲಸ್ ಆಲ್ಫಾ ಅಂತ ಪ್ರೂವ್ ಮಾಡ್ಬೇಕು ಅಷ್ಟೇ. ಸೊ ಈ ಕಂಡೀಷನ್ಸ್ ರೂಢಿ ಮಾಡ್ಕೋಬೇಕು. ಕಂಡೀಷನ್ಸ್ ನಿಮ್ಗೆ ಮೈಂಡ್ ಅಲ್ಲಿ ಇದ್ರೆ ಪ್ರಾಬ್ಲಮ್ಸ್ ತುಂಬಾ ಈಸಿ ಆಗತ್ತೆ. ಒಂದು 5 ಮಾರ್ಕ್ಸ್ ಕ್ವಶನ್ ನಿಮ್ಮ ಪಾಕೆಟ್ ಅಲ್ಲಿ ಇರುತ್ತೆ ಗ್ಯಾರಂಟಿ. ಸೊ ಇದು ಆಡ್ ಮಾಡಿದ್ರೆ ಏನಾಗುತ್ತೆ, a ಪ್ಲಸ್ 0 0 ಪ್ಲಸ್ 0 0 0 ಪ್ಲಸ್ 0 0 b ಪ್ಲಸ್ ಡಿ. ಇದನ್ನೇ ನಾವು ಏನಂತ ಬರಿಬಹುದು ಅಂದ್ರೆ ಸಿ ಪ್ಲಸ್ ಎ ಅಂತ ಬರಿಬಹುದಲ್ವಾ. ಸಿ ಪ್ಲಸ್ ಏನು, ಸಿ ಪ್ಲಸ್ ಏನು ಫಸ್ಟ್ ಬರ್ಕೊಡ್ತೀನಿ. ಇದು ಡಿ. ನೆಕ್ಸ್ಟ್ ದಿಸ್ ಇಸ್ ನಥಿಂಗ್ ಬಟ್ ಬಿ ಪ್ಲಸ್ ಡಿ ಪ್ಲಸ್ ಬಿ ಅಂತ ಬರ್ಕೊಂತೀವಿ. ಸೊ ದಟ್ ಈಸ್ a0 0 b. this is nothing but what, beta plus alpha, not comma, beta plus alpha. So alpha plus beta is equal to ಏನಾಯ್ತು, beta plus alpha ಆಯ್ತು. therefore addition is commutative. ಇಲ್ಲಿ ಏನಾಯ್ತು, addition is commutative ಅಂತ ಗೊತ್ತು, ಪ್ರೂವ್ ಮಾಡಿದ್ವಿ ಆಲ್ರೆಡಿ, commutative. ಹೆನ್ಸ್ ಸೊ ಈ 5 ಲಾಸ್ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಕನ್ಕ್ಲೂಷನ್ ಏನು, ಕನ್ಕ್ಲೂಷನ್ ಹೆನ್ಸ್ ವಿ ಕಾಮಾ ಪ್ಲಸ್ ಆ ವೆಕ್ಟರ್ ಸೆಟ್ ವಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಏನಾಗ್ತಾ ಇದೆ, ಈಸ್ ಆನ್ ಎಬಿಲಿಯನ್ ಗ್ರೂಪ್ ಆಗಿದೆ. ಎಬಿಲಿಯನ್ ಗ್ರೂಪ್ ಇದು ಫಸ್ಟ್ ಆಕ್ಸಿಯಮ್ ಸ್ಯಾಟಿಸ್ಫೈ ಆಯಿತು. ಫಸ್ಟ್ ಆಕ್ಸಿಯಮ್ ಸ್ಯಾಟಿಸ್ಫೈ ಆಯಿತು. ಈ ಆಕ್ಸಿಯಮ್ ಸ್ಯಾಟಿಸ್ಫೈ ಆಗಿದೆ. ವಿ ಕಾಮ ಪ್ಲಸ್ ಈಸ್ ಆನ್ ಎಬಿಲಿಯನ್ ಗ್ರೂಪ್ ಅನ್ನೋದು. ನೆಕ್ಸ್ಟ್ ಈಗ 3 ಇದೆ, V2 V3 V4 ಆ 4 ಆಕ್ಸಿಯಮ್ಸ್ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ V2 ಅನ್ನೋದು ಏನಾಗತ್ತೆ, V2 ಅನ್ನೋದು ನೋಡ್ರಿ ಇಲ್ಲಿ ಫಾರ್ C1 C2 ಬಿಲಾಂಗ್ಸ್ ಟು ದಿ ಅವ್ರ ಫೀಲ್ಡ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆರ್, ಅವ್ರ ಫೀಲ್ಡ್ ಏನ್ ಕೊಟ್ಟಿದ್ರೆ ಅದರಲ್ಲಿ ತಗೋಬೇಕು ಈ ಸ್ಕೇಲಾರ್ಸ್. ಅಂಡ್ ಆಲ್ಫಾ ಬಿಲಾಂಗ್ಸ್ ಟು ದಿ ವೆಕ್ಟರ್ ಆಲ್ವೇಸ್. ದೆನ್ ಕಂಡೀಷನ್ ಏನಂದ್ರೆ ಇಲ್ಲಿ ಕಂಡೀಷನ್ ಬರೀತಾ ಇದೆ ನೋಡ್ರಿ, ದೆನ್ C1 ಇಂಟು C2 ಇಂಟು ಆಲ್ಫಾ ಇಸ್ ಈಕ್ವಲ್ ಟು ನಾವ್ ಏನಂತ ಪ್ರೂವ್ ಮಾಡ್ಬೇಕಂದ್ರೆ C1 ಇಂಟು C2 ಇಂಟು ಆಲ್ಫಾ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೋಸ್ಕರ C1 ಇಂಟು C2 into alpha andre a0 0 b. so that's why this is nothing but C1 into C2 inside ತಕೊಂಡು ಹೋಗಿದ್ರೆ ಒಂದೊಂದು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಸೊ ಅವಾಗಲೂ C2a 0 ಇದು 0 C2b ಆಗತ್ತೆ. ಅಂದ್ರೆ ಸ್ಕೇಲಾರ್ C2 ಇಂದ ಮಾತ್ರ ಮಲ್ಟಿಪ್ಲೈ ಮಾಡಿದೀನಿ. ಎಗೈನ್ ಇಲ್ಲ ಅಂದ್ರೆ 2 ಸ್ಕೇಲಾರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರು ತಪ್ಪೇನಿಲ್ಲ, ಅಟ್ ಎ ಟೈಮ್ ಏನಾಗಲ್ಲ. ಸೊ 2 ಸ್ಕೇಲಾರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರು ತಪ್ಪೇನಿಲ್ಲ, ಹಂಗೆ ಮಾಡ್ಬಿಡಿ. ಯಾಕೆ ಅದು ಒಂದಿಂದಾನೇ ಮಾಡಿದ್ರೆ ಡೌಟ್ ಬಂದಿರ್ಬೋದು. ಸೊ 2 ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ರೆ C1 C2 ಇಂಟು ಎ ಇದು 0 ಇದು 0 C1 C2 ಇಂಟು ಬಿ ಆಗತ್ತೆ. ಇದನ್ನೇ ನಾವು ಏನಂತ ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಸ್ಕೇಲಾರ್ ಈಗ ಸಪ್ರೇಟ್ ಆಗ್ತೀನಿ. C1 ಇಂಟು C2a 0 0 C2b ಅಂತ ಇಟ್ಕೊಂಡಿರ್ತೀನಿ. ಸೊ ದೆನ್ ಇದು C1 ಇಂಟು ಇದು C2 ಕಾಮನ್ ತಗೊಂಡಿದ್ರೆ ಹಿಂಗೇನಾಗತ್ತೆ ಮ್ಯಾಟ್ರಿಕ್ಸ್ ಅಂದ್ರೆ a 0 0 b ಆಗತ್ತೆ ಮ್ಯಾಟ್ರಿಕ್ಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ C1 ಇಂಟು C2 ಇಂಟು ದಿಸ್ ಈಸ್ ನಥಿಂಗ್ ಬಟ್ ಆಲ್ಫಾ, C1 into alpha. So what do you take? C1 into C2 into alpha is equal to C1 into C2 into alpha. This is nothing but what? Scalar multiplication is associative. Satisfy ಆಯ್ತು. This is nothing but what? Therefore scalar multiplication is associative. Scalar multiplication is associative. This is the second axiom complete ಆಯ್ತು. Next comes to the third axiom V3 ಏನು ಹೇಳುತ್ತಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ ಸ್ಯಾಟಿಸ್ಫೈ ಆಗಬೇಕು. ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂಡ್ ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ ಸ್ಯಾಟಿಸ್ಫೈ ಆಗಬೇಕು ಥರ್ಡ್ ಆಕ್ಸಿಯಮ್. ಸೊ ಅದಕ್ಕೋಸ್ಕರ ಏನಂದ್ರೆ C1 ಇಂಟು ಆಲ್ಫಾ ಪ್ಲಸ್ ಬೀಟಾ
ಇಸ್ ಈಕ್ವಲ್ ಟು ಏನಾಗಬೇಕು, C1 ಆಲ್ಫಾ ಪ್ಲಸ್ C1 ಬೀಟಾ ಆಗಬೇಕು, ಅದು ತೋರಿಸ್ಬೇಕು ನಾವು. ಸೊ ಅದಕ್ಕೋಸ್ಕರ C1 ರೈಟ್ ಆಸ್ ಇಟ್ ಈಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ, ಯು ನೋ ದಟ್ A ಪ್ಲಸ್ C 0 0, ಇದು B ಪ್ಲಸ್ ಡಿ. ಅವ್ರಿಗೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲೇ ಬರ್ಕೋಬೇಕು ಆಲ್ಫಾ ಪ್ಲಸ್ ಬೀಟಾ ಅನ್ನೋದು. ನೆಕ್ಸ್ಟ್ ಇದು C1 ಇಂದ ಮಲ್ಟಿಪ್ಲೈ ಮಾಡಿದ್ರೆ C1 ಇಂಟು ಎ, C1 ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ, ಡೈರೆಕ್ಟ್ ಸ್ಟೆಪ್ ಹಾಕ್ತೀನಿ ಇಲ್ಲಿ, ಸೌಂದರ್ಯ ಜಿ. ಓಕೆ, C1 ಇಂಟು ಎ, C1 ಎ ಪ್ಲಸ್ C1 ಇಂಟು ಸಿ, ಅದು ಹಂಗೆ ಬರೀರಿ, C1 ಇಂಟು ಸಿ. ನೆಕ್ಸ್ಟ್ ಇದು C1 ಇಂಟು 0 0 ಆಗುತ್ತೆ. ನೆಕ್ಸ್ಟ್ C1 ಇಂಟು 0 0. ನೆಕ್ಸ್ಟ್ C1 ಇಂಟು ಬಿ, C1 ಬಿ ಪ್ಲಸ್ C1 ಡಿ ಆಗುತ್ತೆ. ಜಸ್ಟ್ ಆ ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಈಗ ನಾವು ಇದನ್ನೇ ಎರಡು ಮ್ಯಾಟ್ರಿಕ್ಸ್ ತರ ಸ್ಪ್ಲಿಟ್ ಮಾಡ್ಕೊಳ್ತೀನಿ. C1 ಎ ಪ್ಲಸ್ ಇದು 0 ಇಸ್ ನಥಿಂಗ್ ಬಟ್ 0 ಪ್ಲಸ್ 0 ಅಂತ ಇಟ್ಕೋಬಹುದು, ನಾಟ್ ಎ ಪ್ರಾಬ್ಲಮ್. ಒಂದು 0 ಇಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು 0 ಇಲ್ಲಿ, ಇಲ್ಲಿ C1 ಬಿ ಆಗತ್ತೆ. ಸೊ ಪ್ಲಸ್ ರಿಮೈನಿಂಗ್ ಏನಿದೆ ಇಲ್ಲಿ C1 ಸಿ, ಒನ್ ಮೋರ್ 0 ಇಸ್ ದರ್ ಹಿಯರ್, ಒನ್ ಮೋರ್ 0 ಇಸ್ ದರ್ ಹಿಯರ್, C1 ಡಿ ಆಗಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಸ್ಕೇಲಾರ್ಸ್ ನಿ ಆಚೆಗೆ ತಗೊಂಡಿದ್ರೆ ಏನಾಗುತ್ತೆ, ಇಲ್ಲಿ C1 ಇಂಟು A0 0B ಪ್ಲಸ್ ಇಲ್ಲಿ ಸ್ಕೇಲಾರ್ಸ್ ಕಾಮನ್ ತಗೊಂಡಿದ್ರೆ C0 0D ಆಯ್ತು. ಸೊ ದಿಸ್ ಈಸ್ ನಥಿಂಗ್ ಬಟ್ C1 into A0 0B is nothing but what? Alpha. Plus C1 into C0 0D is nothing but beta. So that's why ಏನು ತಗೊಂಡಿದ್ದೀವಿ ಇಲ್ಲಿ, C1 into alpha plus beta is equal to C1 alpha plus C1 beta ಆಗಿದೆ. For all alpha comma beta belongs to the vector and C1 belongs to the field. C1 belongs to the field. That is nothing but ಇಲ್ಲಿ ಫೀಲ್ಡ್ ಆರ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ, ಆರ್. ದೇರ್ಫೋರ್ ಸಿಮಿಲರ್ಲಿ ಇನ್ನೊಂದು ಆಕ್ಸಿಯಮ್, ಇನ್ನೊಂದು ಡಿಸ್ಟ್ರಿಬ್ಯೂಟರ್, ಇದೇನಿದು ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ಇದು ಸ್ಯಾಟಿಸ್ಫೈ ಆಯಿತು. ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ ಇದೇ ತರ ಅಂತ ಬರೀಬಹುದು. ನಮ್ಗೆ ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಆಗಬೇಕು, ಅದಕ್ಕೋಸ್ಕರ ಇದನ್ನ ಸಿಮಿಲರ್ಲಿ ಅಂತ ಬರೆದ್ಬಿಟ್ಟು ಡೈರೆಕ್ಟ್ ಆಗಿ ಬರೀಬಹುದು. C1 plus C2 into alpha is equal to C1 alpha plus C2 alpha. This is right distributive law. Similarly ಅಂತ ಬರ್ದಿವಿ. So therefore here both the distributive laws, both distributive law left and right distributive laws satisfied. Right distributive laws satisfies. ಇದು ಥರ್ಡ್ ಆಕ್ಸಿಯಮ್. ಅಂಡ್ ಲಾಸ್ಟ್ ಆಕ್ಸಿಯಮ್ ಏನಂದ್ರೆ V4 ಆಕ್ಸಿಯಮ್. ಫಾರ್ ಆಲ್ V4 ಆಕ್ಸಿಯಮ್ ನೋಡ್ರಿ, ಫಾರ್ ಒನ್ ಬಿಲಾಂಗ್ಸ್ ಟು ದಿ ಸ್ಕೇಲಾರ್ ಫೀಲ್ಡ್ ಫೀಲ್ಡ್ ಇಲ್ಲಿ ಆರ್ ಅಲ್ಲಿ ಕೊಟ್ಟಿದ್ರೆ ಆರ್ ತಕೋಬೇಕು. ನೆಕ್ಸ್ಟ್ ಆಲ್ಫಾ ಅನ್ನೋದು ಏನ್ ಕೊಟ್ಟಿದ್ರೆ A0 0B, ಇದು ಬಿಲಾಂಗ್ಸ್ ಟು ದಿ ವೆಕ್ಟಾರ್ ಆಗಿದ್ರೆ. ಸೊ ದೆನ್ ನೀವೇನ್ ಪ್ರೂವ್ ಮಾಡಬೇಕು, 1 ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಇಂಟು 1 ಇಸ್ ಈಕ್ವಲ್ ಟು ಆಲ್ಫಾ ಅಂತ ಪ್ರೂವ್ ಮಾಡಬೇಕು. ಸೊ 1 ಇಂಟು ಆಲ್ಫಾ ಅಂದ್ರೆ A0 0B, 1 ಇಂದ ಯಾವ ವೆಕ್ಟರ್ ಮಲ್ಟಿಪ್ಲೈ ಮಾಡೋದು ಅದೇ ವೆಕ್ಟರ್ ಬರುತ್ತಲ್ವಾ. ಸೊ ದಟ್ಸ್ ವೈ A0 0B ಹಂಗೆ ಬರುತ್ತೆ, ವಿಚ್ ಇಸ್ ಬಿಲಾಂಗ್ಸ್ ಟು ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ ಆಗತ್ತಲ್ವಾ, A0 0B. So this is nothing but alpha which is belongs to B. So hence all axioms satisfy ಆಯಿತು, all axioms satisfy. Hence condition last la conclusion, V is a vector space. V is a vector space over the field F. Over the field, ಇಲ್ಲಿ ಈ ಫೀಲ್ಡ್ ಯಾವ ಫೀಲ್ಡ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್. ಓವರ್ ದಿ ಫೀಲ್ಡ್ ಯಾವುದು, ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ರಿಯಲ್ ನಂಬರ್ ಆರ್ ಬ್ರಾಕೆಟ್ ಅಲ್ಲಿ ರಿಯಲ್ ನಂಬರ್ಸ್ ಆರ್, ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಫ್ರೀನ್. ಓಕೆ, ಅಂಡ್ ಈಸ್ ಡಿನೋಟೆಡ್ ಬೈ ಫಾರ್ ಆಲ್ ಆಲ್ಫಾ ಬಿಲಾಂಗ್ಸ್ ಟು ವಿ, 1 ಬಿಲಾಂಗ್ಸ್ ಟು ಆರ್, ಈ ತರನ ಡಿನೋಟ್ ಮಾಡ್ಬೋದು. ಆರ್ ಇನ್ನೊಮ್ಮೆ ವಿ ಆಫ್ ಆರ್
ಈಸ್ ಎ ವೆಕ್ಟಾರ್ ಸ್ಪೇಸ್ ಅಂತಾನು ಡಿನೋಟ್ ಮಾಡ್ಬೋದು, ವೆಕ್ಟಾರ್ ಸ್ಪೇಸ್. ಸೊ ಇದು ಪ್ರಾಬ್ಲಮ್, ಈ ತರ ಮಾಡಬೇಕು ಪ್ರಾಬ್ಲಮ್. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್. ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ ಪ್ರಾಬ್ಲಮ್? ಹಲೋ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರೆಸ್ಪಾಂಡ್. ಈ ಪ್ರಾಬ್ಲಮ್ ಇದು ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಫಾರ್ 5 marks. 5 marks ಇಂಪಾರ್ಟೆಂಟ್ ಈ ಟೈಪ್. ಸೊ ಒನ್ ಮೋರ್ ಪ್ರಾಬ್ಲಮ್ ಐ ವಾಂಟ್ ಟು ಡಿಸ್ಕಸ್. ಒನ್ ಮೋರ್ ಪ್ರಾಬ್ಲಮ್ ಬೇಗ ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ ಪ್ರಾಬ್ಲಮ್, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಫಾರ್ 5 marks. ನಿಮಗೆ ನಾವು ಒಂದು 5-6 ಕ್ವಶನ್ಸ್ ಮಾಡ್ತೀನಿ. 5-6 ಕ್ವಶನ್ಸ್ ಅಲ್ಲಿ ನಿಮಗೆ ಕಂಪಲ್ಸರಿ 5 marks ಕ್ವಶನ್ ಒಂದು ಕ್ವಶನ್ ಇರುತ್ತೆ. 5-6 ಕ್ವಶನ್ಸ್ ಮಾಡ್ತೀನಿ ನಾವು. ಆ 5-6 ಕ್ವಶನ್ ನೋಡ್ಕೊಂಡಿದ್ರೆ ನಿಮ್ಗೆ ಮೆಥಡ್ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಅದರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಕ್ವಶನ್ ನೋಡ್ರಿ. ಕ್ವಶನ್ ಏನಂದ್ರೆ, ಪ್ರೂವ್ ದಟ್ prove that V is equal to the set. ನೋಡ್ರಿ, ವಿ ಅಲ್ಲಿ ಹೆಂಗ್ ಕೊಡ್ತಾ ಇದ್ರೆ ಎಲಿಮೆಂಟ್ అనేది ನೀವು ಅಬ್ಸರ್ವ್ ಮಾಡಬೇಕು. ಈ ತರ ಕೊಟ್ಟಿದ್ರೆ ವಿ ಪ್ಲಸ್ ಬಿ ಇಂಟು √2 ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಕ್ಯೂ ಅಂತ ಕೊಟ್ಟಿದ್ರೆ. ಇದು ಫೀಲ್ಡ್ ಏನ್ ಕೊಟ್ಟಿದ್ರೆ, ಕ್ಯೂ ಕೊಟ್ಟಿದ್ರೆ. ಅದನ್ನು ಬರೀತಾ ಇದ್ರೆ ನೋಡ್ರಿ ಇಲ್ಲಿ, ವೇರ್ ಕ್ಯೂ ಈಸ್ ದಿ ಫೀಲ್ಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ. ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಅದು ಫೀಲ್ಡ್ ಅನ್ನೋದು ಕ್ಯೂ ಅನ್ನೋದು ಮೆನ್ಷನ್ ಮಾಡಿದ್ರೆ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಅರ್ಥ ಮಾಡೋಕ್ಕೋಸ್ಕರ ಮೆನ್ಷನ್ ಮಾಡಿದ್ರೆ, ವೇರ್ ದಿ ಕ್ಯೂ ಈಸ್ ದ ಫೀಲ್ಡ್ ಆಫ್ ರೇಷನಲ್ ನಂಬರ್ಸ್. ಪ್ರೀವಿಯಸ್ ಪ್ರಾಬ್ಲಮ್ లో ರಿಯಲ್ ನಂಬರ್ಸ್ 6, ಇಲ್ಲಿ ರೇಷನಲ್ ನಂಬರ್ಸ್ ಅಂತ. ವಿತ್ ರೆಸ್ಪೆಕ್ಟ್ ಟು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂಡ್ ವೆಕ್ಟಾರ್ ಅಡಿಷನ್ ಪ್ರೂವ್ ಮಾಡಬೇಕು. ನಾವು ಅದನ್ನೇ ವರ್ಡ್ ಅಲ್ಲಿ ಹೇಳಿರೋದನ್ನೇ ನಾವು ಈ ತರ ಮ್ಯಾಥಮೆಟಿಕ್ ಫಾರ್ಮ್ ಅಲ್ಲಿ ಬರೆದಿದ್ದೀವಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂಡ್ ವೆಕ್ಟಾರ್ ಅಡಿಷನ್ ವಿತ್ ರೆಸ್ಪೆಕ್ಟ್ ಟು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸೇಮ್ ಫಸ್ಟ್ ಅವ್ರು ಏನ್ ಕೊಟ್ಟಿದ್ರೆ ಅದು ಬರಿಬೇಕು. ವಿ ಹ್ಯಾವ್ ವಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ರೆ, ಎ ಪ್ಲಸ್ ಬಿ √2 ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ದಿ ರೇಷನಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಕ್ಯೂ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? Can anybody tell? ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ವಿ అనేది ನಾನ್ ಎಂಪ್ಟಿ ಅಂತ ಪ್ರೂವ್ ಮಾಡಬೇಕು. ವಿ అనేది ಏನಂತ ಪ್ರೂವ್ ಮಾಡಬೇಕು? ನಾನ್ ಎಂಪ್ಟಿ ಅಂತ ಪ್ರೂವ್ ಮಾಡಬೇಕು. ಫಾರ್ 0 ಬಿಲಾಂಗ್ಸ್ ಟು ಕ್ಯೂ, ದೆನ್ 0 ಪ್ಲಸ್ ಆ 0 అనేది ಯಾವ ಫಾರ್ಮ್ ಅಲ್ಲಿ ಇರಬೇಕು? ಈ ಫಾರ್ಮ್ ಅಲ್ಲಿ ಇರಬೇಕು. ಎ ಪ್ಲಸ್ ಬಿ √3 ಫಾರ್ಮ್ ಅಲ್ಲಿ. ನಾವು 0 ಈ ತರ ಬರೀಬೋದಾ? 0 ಪ್ಲಸ್ 0 ಇಂಟು √2 ಅಂತ ಬರೀಬಹುದು. ಸೊ ಬರುತ್ತಾ ಇದು ಅಂದ್ರೆ ಅದು ವೆಕ್ಟಾರ್ ಅಲ್ಲಿ ಇದೆ ಅಂತ. ಸೊ ದಟ್ಸ್ ಫಾರ್ ಯಾವ್ದೋ ಒಂದು ಎಲಿಮೆಂಟ್ ವೆಕ್ಟಾರ್ ಅಲ್ಲಿ ಇದೆ ಅಂದ್ರೆ, ಸೊ ದಟ್ಸ್ ವೈ ದಿಸ್ ವಿ ಈಸ್ ಸೆಡ್ ಟು ಬಿ ನಾನ್ ಎಂಪ್ಟಿ. ವಿ ಈಸ್ ಸೆಡ್ ಟು ಬಿ ನಾನ್ ಎಂಪ್ಟಿ. ಹಿಂಗೊಂದು 10 minutes ಇದೆ, 10 minutes ಅಲ್ಲಿ ಪ್ರಾಬ್ಲಮ್ ಮುಗಿಸ್ಬಿಡ್ತೀನಿ. ವಿ ಈಸ್ ಸೆಡ್ ಟು ಬಿ ನಾನ್ ಎಂಪ್ಟಿ ಸೆಟ್. ವಿ ಈಸ್ ಸೆಡ್ ಟು ಬಿ ನಾನ್ ಎಂಪ್ಟಿ ಸೆಟ್. ವಿ ನಾನ್ ಎಂಪ್ಟಿ ಸೆಟ್ ಆಗಿದೆ ಅಂದ್ರೆ ನೆಕ್ಸ್ಟ್ ನೀವು ಏನಂತ ಪ್ರೂವ್ ಮಾಡಬೇಕು? ಈ ವಿ ಅನ್ನೋದು ವೆಕ್ಟಾರ್ ಸ್ಪೇಸ್ ಅಂತ ಪ್ರೂವ್ ಮಾಡಬೇಕು. ವೆಕ್ಟಾರ್ ಸ್ಪೇಸ್ ಅಂತ ಪ್ರೂವ್ ಮಾಡಬೇಕು. ನಾವು ಅದನ್ನು ಬರ್ತೀನಿ ನೋಡಿ. ವಿ ಶಲ್ ಶೋ ದಟ್ ವಿ ಈಸ್ ಎ ವೆಕ್ಟಾರ್ ಸ್ಪೇಸ್ ಓವರ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ವಿನಯ. with respect to plus and dot, with respect to plus and dot ಪ್ರೂವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಏನ್ ತಗೊಳ್ತಾ ಇದ್ದೀವಿ ಅಂದ್ರೆ, ವೆಕ್ಟಾರ್ಸ್ 3 ವೆಕ್ಟಾರ್ಸ್ ತಗೋಬೇಕು. ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ √2, ನೆಕ್ಸ್ಟ್ ಬೀಟಾ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ √2, ನೆಕ್ಸ್ಟ್ ಅಂಡ್ ಗಾಮಾ ಇಸ್ ಈಕ್ವಲ್ ಟು ಇ ಪ್ಲಸ್ ಎಫ್ √2. ಈ ತರ ತಕೊಂಡಿದ್ದೀವಿ. ವೇರ್ ಈ ಎ ಬಿ ಸಿ ಎಲ್ಲಿರ್ಬೇಕು? ವೇರ್
A comma B comma C comma D comma E and F belongs to the field. ಈ ಫೀಲ್ಡ್ ಯಾವುದು ಅಂದ್ರೆ Q ಅಂತ ಕೊಟ್ಟಿದ್ರೆ ಇಲ್ಲಿ ಫಸ್ಟ್ ಆಕ್ಸಿಯಮ್ ಯಾವುದಂದ್ರೆ V1 ಏನು V1 ಅನ್ನೋದು V comma plus is an abelian ಅಂತ ಪ್ರೂವ್ ಮಾಡಬೇಕು. V comma plus is an abelian ಗ್ರೂಪ್ ಅಂತ ಪ್ರೂವ್ ಮಾಡಬೇಕು. ಇದು ಪ್ರೂವ್ ಮಾಡಬೇಕು ಫಸ್ಟ್ ಕಂಡೀಷನ್. ಇದಕ್ಕೋಸ್ಕರ ಫಸ್ಟ್ ಒನ್ ಕ್ಲೋಸರ್ ಲಾ ಸೇಮ್ ಕಂಡೀಷನ್ ಎಲ್ಲ ಪ್ರೂವ್ ಮಾಡ್ತಾ ಹೋಗ್ಬೇಕು. ಕ್ಲೋಸರ್ ಲಾ ಏನ್ ಹೇಳುತ್ತೆ ಅಂದ್ರೆ see here for all alpha comma beta belongs to V, then alpha plus beta belongs to V ಆಗಿದೆ ಅಂದ್ರೆ ಅದು ಕ್ಲೋಸರ್ ಲಾ ಆಗತ್ತೆ. ಇಲ್ಲಿ ಆಲ್ಫಾ అనేది a plus b root 2 ಕೊಟ್ಟಿದ್ರೆ, ನೆಕ್ಸ್ಟ್ ಪ್ಲಸ್ ಬೀಟಾ అనేది c plus d root 2 ಅಂತ ಕೊಟ್ಟಿದ್ರೆ, ನಾವು ಇಲ್ಲಿ ಸ್ಕೇಲರ್ ಫಸ್ಟ್ ರಿಯಲ್ ನಂಬರ್ಸ್ ಎಲ್ಲ ಒಂದ್ಸಾರಿ ಆಡ್ ಮಾಡ್ತೀನಿ. a plus c అనేది ಒಂದ್ ಕಡೆ, ನೆಕ್ಸ್ಟ್ ಸರ್ಡ್ಸ್ ಎಲ್ಲ ಒಂದ್ ಕಡೆ, b plus d into root 2. ಎಗೈನ್ ಇದು ಆ ಫಾರ್ಮ್ ಅಲ್ಲಿ ಇದೆ, ಈ ಫಾರ್ಮ್ ಅಲ್ಲಿ ಇದೆ, ವೆಕ್ಟರ್ ಎಲಿಮೆಂಟ್ ಫಾರ್ಮ್ ಅಲ್ಲಿ ಇದೆ, ಈ ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ದಿ ವೆಕ್ಟರ್ v. ಸೊ ದಟ್ಸ್ ವೈ ಕ್ಲೋಸರ್ ಲಾ ಇಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನ್ ಹೇಳುತ್ತೆ? ಸೆಕೆಂಡ್ ಕಂಡೀಷನ್ ಅಸೋಸಿಯೇಟಿವ್ ಲಾ ಅಂತ ಪ್ರೂವ್ ಮಾಡಬೇಕು. ಅಸೋಸಿಯೇಟಿವ್ ಲಾ ಏನ್ ಹೇಳುತ್ತೆ ಅಂದ್ರೆ ಫಾರ್ ಆಲ್ alpha beta gamma belongs to the V, then alpha plus beta plus gamma is equal to ನಾವು ಏನ್ ಪ್ರೂವ್ ಮಾಡ್ಬೇಕಂದ್ರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಈಗ ತಾನೇ ಪ್ರೂವ್ ಮಾಡಿದ್ವಿ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಿದೆ ಇದು ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂತೀವಿ ನಾವು. ಏನಿದೆ a ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಡಿ ಇಂಟು ರೂಟ್ 2, ಇದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ವ್ಯಾಲ್ಯೂ ಏನಿದೆ ಇ ಪ್ಲಸ್ ಎಫ್ ರೂಟ್ 2. ಸೊ ಇವಾಗಲೇ ಏನಂದ್ರೆ ಅಗೈನ್ ರಿಯಲ್ ನಂಬರ್ಸ್ ಎಲ್ಲ ಒಂದ್ ಕಡೆ ಆಡ್ ಮಾಡ್ಕೊಂತೀವಿ. ಏನೇನಿದೆ ಎ ಪ್ಲಸ್ ಸಿ, ಇಲ್ಲಿ ಇ ಇದೆ, ಇ ನೆಕ್ಸ್ಟ್ ಪ್ಲಸ್ ರೂಟ್ 2 ಟರ್ಮ್ಸ್ ಏನೇನಿದೆ ಇಲ್ಲಿ ಬಿ ಪ್ಲಸ್ ಡಿ ಇದೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಎಫ್ అనేది ಒಂದಿದೆ. ಸೊ ಇದು ರೂಟ್ 2 ಟರ್ಮ್ ಈ ತರ ಬರ್ಕೊಂಡಿದ್ದೀವಿ. ಓಕೆ, ದೆನ್ ಇವಾಗಲೂ ಅಡಿಷನ್ ಈಸ್ ಕಾಮಿಟೇಟಿವ್. ಯು ನೋ ದಟ್ ಅಡಿಷನ್ ಈಸ್ ಕಾಮಿಟೇಟಿವ್. ಸೊ ದಟ್ಸ್ ವೈ ಈ ಎ ಪ್ಲಸ್ ಸಿ ಪ್ಲಸ್ ಇ ನಾವು ಈ ತರ ಬರಿತೀವಿ, ಎ ಪ್ಲಸ್ ಸಿ ಪ್ಲಸ್ ಇ ಅಂತ ಬರಿತೀವಿ. ಅಗೈನ್ ಬಿ ಪ್ಲಸ್ ಡಿ ಪ್ಲಸ್ ಎಫ್ ಐ ಆಮ್ ರೈಟಿಂಗ್ ಆಸ್ ಲೈಕ್ ದಿಸ್, ಬಿ ಪ್ಲಸ್ ಡಿ ಪ್ಲಸ್ ಎಫ್ ಅಂತ ಬರ್ಕೊಳ್ತೀವಿ ಇಂಟು ರೂಟ್ 2 ಅಂತ ಬರೀಬಹುದಲ್ವಾ. ಸೊ ಇದನ್ನೇ ಸ್ಪ್ಲಿಟ್ ಮಾಡ್ತೀನಿ ಈಗ. ಏನು ಫಸ್ಟ್ ಎಲಿಮೆಂಟ್ ಏನಿದೆ ಎ, ಈ ಫ್ಯಾಕ್ಟರ್ ಅಲ್ಲಿ ಫಸ್ಟ್ ಎಲಿಮೆಂಟು ಬಿ ರೂಟ್ 2, ಇದೊಂದು ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಇದು ಸಿ ಪ್ಲಸ್ ಇ ಅನ್ನೋದು ಸೆಕೆಂಡ್ ಎಲಿಮೆಂಟ್. ಸೆಕೆಂಡ್ ಫ್ಯಾಕ್ಟರ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಇದು ಡಿ ಪ್ಲಸ್ ಎಫ್ ಇಂಟು ರೂಟ್ 2. ಓಕೆ, ಇದು ಇಲ್ಲಿಂದ ಇಲ್ಲಿಗಿದೆ. So that's why here what will happen? See here, this is nothing but what? Alpha. A plus b root 2 is nothing but alpha. C plus e plus d plus f into root 2 ಅನ್ನೋದು ಏನಾಗುತ್ತೆ? ಬೀಟಾ ಪ್ಲಸ್ ಗಾಮಾ ಆಗುತ್ತೆ. ನಾವೇನ್ ತಗೊಂಡಿದೀವಿ? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅನ್ನೋದು ಏನಾಯ್ತು? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಆಯ್ತು. ಫಾರ್ ಆಲ್ ಆಲ್ಫಾ ಕಾಮಾ ಬೀಟಾ ಕಾಮಾ ಗಾಮಾ ಬಿಲಾಂಗ್ಸ್ ಟು ವಿ ಅನ್ನೋದು. ಸೊ ದಟ್ ಮೀನ್ಸ್ ಇದೀನ್ ಮೀನಿಂಗ್ ಏನು? ಮ್ಯಾಟ್ರಿಕ್ಸ್ ಅಡಿಷನ್ అనేది ಏನಾಗತ್ತೆ ಅಂದ್ರೆ ಅಸೋಸಿಯೇಟಿವ್ ಆಗತ್ತೆ. ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ಅಸೋಸಿಯೇಟಿವ್, ಅದು ನಾವು ಪ್ರೂವ್ ಮಾಡಿದ್ವಿ. ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ಅಸೋಸಿಯೇಟಿವ್. ನೆಕ್ಸ್ಟ್ ಥರ್ಡ್ ಆಕ್ಸಿಯಮ್ ಏನ್ ಪ್ರೂವ್ ಮಾಡಬೇಕು? ಐಡೆಂಟಿಟಿ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಥರ್ಡ್ ಆಕ್ಸಿಯಮ್ ಐಡೆಂಟಿಟಿ ಲಾ ಪ್ರೂವ್ ಮಾಡಬೇಕು. ನೀವು ಎಕ್ಸಾಮ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಮಾಡಬೇಕಾಗತ್ತೆ ಐಡೆಂಟಿಟಿ ಲಾ.
ಯಾಕಂದ್ರೆ ತುಂಬಾ ಲೆಂತಿ ಇದೆ, ಅದನ್ನೇ ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ಬೇಕು. ಫಾರ್ ಆಲ್ ಐಡೆಂಟಿಟಿ ನಾವು 0 ಅನ್ನೇ ತಗೊಳ್ತಾ ಇದೀವಿ. 0 is equal to 0 plus 0 root 2 ಈ ಫಾರ್ಮ್ ಅಲ್ಲಿ ತಗೊಂಡಿದ್ರೆ ವಿಚ್ ಇಸ್ ಬಿಲಾಂಗ್ಸ್ ಟು ವಿ ಅಂಡ್ ಆಲ್ಫಾ ಬಿಲಾಂಗ್ಸ್ ಟು ವಿ. ಈ ಆಲ್ಫಾನು ಬಿಲಾಂಗ್ಸ್ ಟು ವಿ ಅಂತ ತಗೊಂಡಿದ್ವಿ. ದೆನ್ ಆಲ್ಫಾ ಪ್ಲಸ್ 0 is equal to ಆಲ್ಫಾ అనేది ಏನು a plus b root 2 ಗೆ 0 ಆಡ್ ಮಾಡ್ತಾ ಇದೀವಿ, 0 ವೆಕ್ಟರ್ ನ ಆಡ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ 0 plus 0 root 2 ಆಡ್ ಮಾಡಿದ್ರೆ ಏನ್ ಬರುತ್ತೆ, ಸೇಮ್ ಬರುತ್ತೆ, ಇದು a plus b root 2 ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಆಲ್ಫಾ ವಿಚ್ ಇಸ್ ಬಿಲಾಂಗ್ಸ್ ಟು ವಿ. ಸೊ ಆಲ್ಫಾ ಪ್ಲಸ್ 0 is equal to ಆಲ್ಫಾ. ಸಿಮಿಲರ್ಲಿ 0 plus ಆಲ್ಫಾ is equal to ಆಲ್ಫಾ ಆಗುತ್ತೆ. ದೇರ್ ಫೋರ್ ಈ ತರ ಆಗ್ತಾ ಇದೆ ಅಂದ್ರೆ ಇಲ್ಲಿ 0 ಏನು ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ. ದೇರ್ ಫೋರ್ 0 is equal to 0 plus 0 root 2 is the ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ. ಐಡೆಂಟಿಟಿ ಎಲಿಮೆಂಟ್. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು 2 ನಿಮಿಷ ಅಲ್ಲಿ ಸೆಷನ್ ಕ್ಲೋಸ್ ಆಗುತ್ತೆ. ಸೆಷನ್ ಕ್ಲೋಸ್ ಆಗಿದೆ ಅಂದ್ರೆ ಇವತ್ತು ಕ್ಲಾಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಐಡೆಂಟಿಟಿ ಎಲಿಮೆಂಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಒನ್ ಏನಾಗುತ್ತೆ, ಫೋರ್ತ್ ಆಕ್ಸಿಮ್ ಇನ್ವರ್ಸ್ ಲಾ. ಇನ್ವರ್ಸ್ ಲಾ ಏನ್ ಹೇಳಿರುತ್ತೆ ಅಂದ್ರೆ ಫಾರ್ ಆಲ್ ಆಲ್ಫಾ ಬಿಲಾಂಗ್ಸ್ ಟು ವಿ ಅಂಡ್ ನೆಕ್ಸ್ಟ್ ಇಟ್ಸ್ ನೆಗೆಟಿವ್ ಮೈನಸ್ ಆಲ್ಫಾ ಆಲ್ಸೋ ಬಿಲಾಂಗ್ಸ್ ಟು ವಿ ಅಂತ ತಗೊಂತೀವಿ. ದೆನ್ ಆಲ್ಫಾ ಪ್ಲಸ್ ಆಫ್ ಮೈನಸ್ ಆಲ್ಫಾ ಏನು, ಸೊ ಏನಾಗುತ್ತೆ ನೋಡ್ಬೇಕು. a plus b root 2 plus minus a minus b root 2 which is equal to add ಮಾಡಿದ್ರೆ ಏನಾಗುತ್ತೆ, ಇದು 0 ಆಗುತ್ತೆ, which is belongs to v ಆಗುತ್ತೆ, which is belongs to v. therefore ಈ ತರ ಆಗ್ತಾ ಇದೆ ಅಂದ್ರೆ minus alpha is the additive inverse of alpha ಆಗುತ್ತೆ. additive inverse of alpha. okay dear students, ಈ ಸೆಷನ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ಆನ್ ನೆಕ್ಸ್ಟ್ ಟೈಮ್. ಸಂಡೇ ಏನೋ ತಗೊಂಡೆ ನೆಕ್ಸ್ಟ್ ಕ್ಲಾಸ್ ತಗೊಂಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ನೀವು ವಿಡಿಯೋ ಸೆಷನ್ ನೋಡ್ಬೋದು, ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ ಅವರು ವಿಡಿಯೋ ಕ್ಲಾಸ್ ನೋಡ್ಬೋದು. ನಾವು ರೆಕಾರ್ಡ್ ಕ್ಲಾಸ್ ಅಪ್ಲೋಡ್ ಮಾಡ್ತಾ ಇದೀವಿ. ಮತ್ತೆ ನೋಟ್ಸ್ಗೆ PDF ಕ್ಲಾಸ್ ನಾವು ಸೆಂಡ್ ಮಾಡ್ತೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್, isn't it? hello dear students, I hope you all are understood, isn't it or not? Yes sir. Yes ma, very good, thank you. So attendance screenshot ತಗೊಂಡು ಇಟ್ಕೋ, attendance screenshot ತಗೋ ಈಗಲೇ.